ಬೆಳಗ್ಗೆ 4:15 ಯಾರೋ ಬಂದು ಏನ್ ಮಗಳೇ ನೀನಿನ್ನ ಎದ್ದಿಲ್ಲ ಅಂತ ಕೇಳಿಸ್ತು. ನಾನು ಇಲ್ಲಿನ ರಾಯರ್ನ ತುಂಬಾ ನಂಬಿದ್ದೀನಿ. ರಾಘವೇಂದ್ರಾಯ ಸತ್ಯಧರ್ಮ ಹಿತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ. ತಲೆಭಾರ, ವಾಕೆ ಮಾಡೋಕ್ಕಾಗಲ್ಲ, ಗಿಡಿನೆಸ್ಸು, ಆಮೇಲೆ ಮನ್ಸಿಗೆ ಏನೂ ಖುಷಿ ಇರಲಿಲ್ಲ. ಇವಾಗ 4ನೇ ವಾರಕ್ಕೆ ಐ ಹ್ಯಾವ್ ಟು ಡೂ ಸಮಥಿಂಗ್. ರಾಯರಿದ್ದಾರೆ ಅದೇ ಎಲ್ಲಿ ಕುತ್ಕೊಂಡ್ರು ಗುರು ರಾಯರನ್ನೇ ನೆನೆಸ್ಕೊಳ್ತಾ ಇದ್ದೀನಿ. ನಿಂತ್ಕೊಂಡ್ರು ದೇವ್ರದೇ ಆರಾಧನೆ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು. ಜಾಗದಲ್ಲಿ ಗುರುಗಳು ನೋಡಿದ್ರೇನೆ ಅವ್ರನ್ನ ಎಲ್ಲೋ ತುಂಬಾ ವರ್ಷಗಳ ಹಿಂದೆ ಎಲ್ಲೋ ನೋಡಿದೀನಿ ಅಂತ ನನಗನ್ಸುತ್ತೆ. ಭಕ್ತ ಜನ ಪ್ರಿಯ ಮನಸ್ಸಿನಲ್ಲಿ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ವಿವಾ ನ್ಯೂಸ್ ಕನ್ನಡ ಚಾನಲ್ಗೆ ನನ್ನ ನಮಸ್ಕಾರ. ಒಂದೊಳ್ಳೆ ಕ್ಷೇತ್ರ ಈ ಭಗವಂತನದು ಕೇಳ್ಪಟ್ಟೆ, ತುಂಬ ಖುಷಿ ಆಯಿತು ಇಲ್ಲಿಂದ ಬಂದಿದ್ದಕ್ಕೆ. ಇನ್ನು ಮುಂದೆ ಸದಾ ಬರೋಣ, ಒಂದು ವೀಕು ಮಿಸ್ ಮಾಡ್ದಿರಂಗೆ ಅನ್ನೋ ರೀತಿಲಿ. ನಾನು ರಾಯರ ಭಕ್ತ. ನನ್ನ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಕೊಡಿ ತಂದೆ ಅಂತ ಅಷ್ಟೇ, ಇನ್ನೇನಿಲ್ಲ. ಜೀವನದಲ್ಲಿ ನಾನು ಸಿನಿಮಾದಲ್ಲೇ ಇರೋದು. ನಾನು ಪ್ರೊಫೆಷ್ನಲ್ಲು ಕೊರಿಯೋಗ್ರಾಫರು ಮತ್ತು ನಾನು ಆರ್ಟಿಸ್ಟ್ ಕೂಡ. ಎಷ್ಟೋ ಚಾನಲ್ಗಳಲ್ಲಿ ವರ್ಕ್ ಮಾಡಿದ್ದೀನಿ. ಹಾಗೆ ಇವಾಗ ಆಲ್ಬಮ್ ಸಾಂಗ್ಗಳು ಮಾಡ್ತಿದ್ದೀವಿ. ಇವಾಗ ರಾಯರ್ದು ಆಲ್ಬಮ್ ಸಾಂಗ್ ಮಾಡ್ತಾಯಿದ್ದೀವಿ. ಎಷ್ಟೋ ಆಲ್ಬಮ್ ಸಾಂಗ್ಗಳು ಬಂದಿದೆ. ಇನ್ನು ಇದು ಡೆವೋಷನಲ್ ಸಾಂಗ್ ಒಂದು 7-8 ಸಾಂಗು ಬಿಡಬೇಕು ಅಂದ್ಕೊಂಡಿದ್ದೀವಿ. ನಮ್ಮದು ಒಂದು ಟೀಮ್ ಇದೆ, ತೇಜಸ್ ಕುಮಾರ್ ಅಂತ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್, ಯಶವಂತ್ ತೇಜಸ್ ಕುಮಾರ್ ಅಂತ ಲಿರಿಕ್ ರೈಟು, ಎಲ್ಲ ನಾವೊಂದು ಟೀಮ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಅದು ನಮ್ಮ ಹೋಗೋವಂಥ ದಾರಿಗಳಲ್ಲಿ, ನಮ್ಮ ವೃತ್ತಿಲಿ, ನಮ್ಮ ಕಲಾವಿದ್ರ ಜೀವನದಲ್ಲಿ ಒಂದು ಹೋಗೋ ಕೆಲಸಗಳು ಒಳ್ಳೇದಾಗಲಿ ಅಂತ ನನ್ನ ದೇವ್ರ ಹತ್ರ ನಾನು ದಿನ ಪಠಿಸ್ಕೊತಾ ಇದ್ದೀನಿ. ಭಗವಂತ ಒಳ್ಳೇದು ಮಾಡ್ತಾ ಇದ್ದಾನೆ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೆ. ರಾಯರು ಖಂಡಿತವಾಗ್ಲಿ ಇದ್ದಾರೆ, ಯಾರಿಗಿಲ್ಲ. ಅವ್ರವ್ರ ಮನಸ್ಸು ಸರ್ ಅಷ್ಟೇ. ನಾನು ಹೇಳೋದು ರಾಯರು ಅವ್ರ ಮನ್ಸಿಗೆ ಭಗವಂತ ಇದ್ದಾನೆ ಅಂದರೆ ಇದ್ದಾನೆ, ನನ್ನ ಮನ್ಸಿಗೆ ಭಗವಂತ ಇಲ್ಲ ಅಂದ್ರೆ ಇಲ್ಲ. ಅವ್ರವ್ರ ಮನಸ್ಥಿತಿ ಮೇಲೆ ದೇವರು ಅಷ್ಟೇ ನಾನು ಹೇಳೋದು. ದೇವ್ರು ಸ್ವಾತಿ ಶೇಟ್ ಅಂತ, ನಾನು ರಾಜಾಜಿನಗರಿಂದ ಬರ್ತಾ ಇದ್ದೀನಿ. ನಾನು ಇನ್ಸ್ಟಾ ಮತ್ತು ಫೇಸ್ಬುಕ್ ನೋಡ್ತಾ ಇರುವಾಗ ಲೈಕ್ ಇಟ್ಸ್ ಮೂವಿಂಗ್ ದಿಸ್ ನಿಮ್ಮದು ವಿಡಿಯೋಸು ಆಡಿಯೋಸ್ ಎಲ್ಲ ಹೋಗ್ತಾ ಇರ್ತಿತ್ತು. ನಾನು ಏನಪ್ಪ ಇಷ್ಟೊಂದು ಬರ್ತಾ ಇದೆ ಅಂತ ಸುಮ್ಮನೆ ರಿವ್ಯೂ ಎಲ್ಲ ಓದ್ತಿದ್ದು. ತುಂಬಾ ಜನ ತುಂಬಾ ಪವರ್ ಇದೆ ಅಂತಾನೆ ಬರ್ದಿದ್ರು. ಆಮೇಲೆ ಸರಿ ಒಂದು ವೀಕ್ ಬಂದು ವಿಸಿಟ್ ಮಾಡೋಣ ಏನು ಅಂತ ನೋಡೋಣ ಅಂತ ನಾನಿಲ್ಲಿ ಬಂದೆ, ಹೊನ್ನವ ಮಂತ್ರಾಲಯಕ್ಕೆ ಬಂದೆ. ಸೊ ಕಾಯಿ ಕಟ್ಟಿದ್ದೀನಿ 21 ವಾರದ್ದು. ಬಟ್ ದಿಸ್ ಇಸ್ ದ 4th ಮಂತ್. ಏನಂದ್ರೆ ನನಗೆ 4ನೇ ವಾರಕ್ಕೆ ಗೊತ್ತಾಗ್ತಿದೆ. ಆಕ್ಚುಲಿ ನಾನು ಫಸ್ಟ್ ವಾರಕ್ಕೆ ಬಂದಾಗ ಒಂಥರ ಡಿಪ್ರೆಷನ್ ತರ, ತಲೆನೋವು, ತಲೆಭಾರ, ವಾಕೆ ಮಾಡೋಕ್ಕಾಗಲ್ಲ, ಗಿಡಿನೆಸ್ಸು, ಆಮೇಲೆ ಮನ್ಸಿಗೆ ಏನೂ ಖುಷಿ ಇರಲಿಲ್ಲ. ಇವಾಗ 4ನೇ ವಾರಕ್ಕೆ ಐ ಹ್ಯಾವ್ ಟು ಡೂ ಸಮಥಿಂಗ್. ರಾಯರಿದ್ದಾರೆ ಅದೇ ಎಲ್ಲಿ ಕುತ್ಕೊಂಡ್ರು ಗುರು ರಾಯರನ್ನೇ ನೆನೆಸ್ಕೊಳ್ತಾ ಇದ್ದೀನಿ. ನಿಂತ್ಕೊಂಡ್ರು ದೇವ್ರದೇ ಆರಾಧನೆ. ಹೆಂಗಂದ್ರೆ ಎಲ್ಲಾ ಕೆಲ್ಸಕ್ಕೂ ಹುಮ್ಮಸ್ ಬರ್ತಾ ಇದೆ, ಹುರುಪ್ ಬರ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ ನನಗೆ. ನಿಜವಾಗ್ಲೂ ರಾಯರಿದ್ದಾರೆ. ಹೊನ್ನವ ಮಂತ್ರಾಲಯ ಅನ್ನೋ ಕ್ಷೇತ್ರ ತುಂಬಾ ಪವರ್ಫುಲ್ ಇದೆ. ಮತ್ತೆ ಯಾರೇ ಏನೇ ಕಷ್ಟ ಇದ್ರೂ ಕೂಡ ಬಂದು ದೇವರ ಆರಾಧನೆ ಮಾಡಿ ನಿಮ್ಮ ಜೀವನದ ಕಷ್ಟನ ಪರಿಹರಿಸ್ಕೊಳ್ಳಿ. ನಾನು ನಿಜವಾಗ್ಲೂ ಐ ಆಮ್ ಒನ್ ಆಫ್ ದ ಬೆಸ್ಟ್ ಏನನ್ನೋದು ಬೆಸ್ಟ್ ಫೀಲಿಂಗ್ನ ನಾನು ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ರಾಯರಿದ್ದಾರೆ, ನಿಜವಾಗ್ಲೂ ರಾಯರಿದ್ದಾರೆ. ಅದೇ ನಾನು ಹೇಳಿದ್ನಲ್ವಾ ನಿಮ್ಗೆ, ಫಸ್ಟ್ ವಾರ ನಾನು ಬರುವಾಗ ಏನೋ ತಲೆಭಾರ, ತಲೆನೋವು, ಏನೋ ಬೇಡ ಅನ್ನೋ ತರ ಫೀಲಿಂಗು. ಇವಾಗ 4ನೇ ವಾರದಲ್ಲಿ ಐ ಕ್ಯಾನ್ ಸಿ ದ ಚೇಂಜಸ್. ಅದೇ ನನ್ನಲ್ಲಿ ಏನೋ ಮಾಡಬೇಕು. ಈ ಜಗತ್ತನ್ನು ತುಂಬಾ ದೊಡ್ಡದಾಗಿದೆ. ಐ ಹ್ಯಾವ್ ಟು ಅಚೀವ್ ಸಮಥಿಂಗ್. ಈ ಜೀವನ ಅಂತ ಬಂದಾಗ ಎಲ್ಲರೂ ಸಾಧನೆ ಮಾಡಲೇಬೇಕು, ಏನಾದ್ರೂ ಮಾಡಲೇಬೇಕು. ಏನಕ್ಕಪ್ಪ ಹುಷಾರಿಲ್ಲ ಅನ್ಕೊಳೋದು, ಏನಕ್ಕೆ ಜಡತ್ವ ಅನ್ಕೊಳೋದು ಅಂತ ಆ ಥರ ಫೀಲಿಂಗ್ ಎಲ್ಲ ತುಂಬಾ ಅನುಭವಿಸ್ತಿದ್ದೀನಿ. ನಿಮ್ಮ ಜೊತೆ ಇವಾಗ ಮಾತಾಡ್ತಿದ್ದೀನಿ, ನನಗೆ ಕಣ್ಣಲ್ಲಿ ನೀರೇ ಬರ್ತಿದೆ. ನಿಜವಾಗ್ಲೂ ರಾಯರಿದ್ದಾರೆ. ರಾಯರೇ ಎಲ್ಲರಿಗೂ ಎಲ್ಲರ ಕಷ್ಟನೂ ಪರಿಹರಿಸಿ ಎಲ್ಲರಿಗೂ ಒಳ್ಳೇದು ಮಾಡಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಚಾನಲ್. ಆ್ಯಕ್ಚುಲಿ ಇಲ್ಲಾದ್ರೆ ನನ್ಗೆ ಗೊತ್ತಿರಲಿಲ್ಲ ಈ ಪ್ಲೇಸ್ದು ಏನು ಅಂತಾನು. ತುಂಬ ಜನ ಎಲ್ಲರೂ ಇಲ್ಲಿ ಬಂದವರು ಎಲ್ಲರೂ ಚೆನ್ನಾಗಿ ಕಮೆಂಟ್ ಬರೆದಿದ್ದಾರೆ. ಅದನ್ನೆಲ್ಲ ರಿವ್ಯೂಸ್ ನೋಡಿಕೊಂಡೇ ನಾನು ಬಂದಿರೋದು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಏನೂ ಇಲ್ಲ, ಐ ಆಮ್ ಫೀಲಿಂಗ್ ವೆರಿ ರಿಲ್ಯಾಕ್ಸ್ಡ್. ಇಲ್ಲ ನಾನು ಎಲ್ಲೂ ಏನೂ ಹೋಗಿಲ್ಲ, ತುಂಬ ರಿಲ್ಯಾಕ್ಸ್ಡ್ ಆಗಿದ್ದೀನಿ. ಏನೂ ಇಲ್ಲ, ಬನ್ನಿ ಪರಿಹರಿಸ್ಕೊಳ್ಳಿ. ನಿಜವಾಗ್ಲೂ ದೇವರಿದ್ದಾರೆ, ರಾಯರಿದ್ದಾರೆ. ಈ ಹೊನ್ನವ ಮಂತ್ರಾಲಯನು ತುಂಬಾ ಪವರ್ಫುಲ್ ಕ್ಷೇತ್ರ. ಎಲ್ಲ ದೇವಸ್ಥಾನಕ್ಕೂ ನಾನು ಹೋಗ್ತೀನಿ, ಇಲ್ಲೂ ಬಂದಿದ್ದೀನಿ. ಇಟ್ಸ್ ಲೈಕ್ ಅ ಡಿವೈನ್ ಫೀಲಿಂಗ್ ಇದು. ಮತ್ತು ನನ್ನಲ್ಲೂ ತುಂಬಾ ಬದಲಾವಣೆ ಆಗಿದೆ. ಡಿವೋಷನ್ ಅನ್ನೋದು, ಆಧ್ಯಾತ್ಮಿಕ ಅನ್ನೋದು ಏನು ಅಂತ ಇಲ್ಲಿ ಬಂದ್ಮೇಲೆ ನನ್ಗೆ ಗೊತ್ತಾಗಿರೋದು. ಹೌದು, ಯಾರ್ಯಾರು ಮಂತ್ರಾಲಯಕ್ಕೆ ಹೋಗಕ್ಕಾಗಲ್ವೋ ಅಲ್ಲಿ ಹೋದವರು ಇಲ್ಲಿ ಬನ್ನಿ. ನನಗೆ ಏನಂದ್ರೆ ನಾನು ಹೋಗಿಲ್ಲ ಮಂತ್ರಾಲಯಕ್ಕಿನ್ನ, ನನಗೂ ಅದ್ರ ಫೀಲಿಂಗ್ ಗೊತ್ತಿಲ್ಲ. ಬಟ್ ನನ್ಗೇನ್ ಅನ್ಸುತ್ತೆ, ಅಲ್ಲೂ ಇಲ್ಲೂ ಈಕ್ವಲ್ಲೇ ಅನ್ಸುತ್ತೆ. ಇಲ್ಲೂ ರಾಯರಿದ್ದಾರೆ, ಅಲ್ಲೂ ರಾಯರಿದ್ದಾರೆ, ಎಲ್ಲಾ ಕಡೆನೂ ರಾಯರಿದ್ದಾರೆ. ಬಟ್ ನೀವು ಇಲ್ಲಿ ಬನ್ನಿ, ನಿಮ್ಗೆ ಏನೇನು ಕಷ್ಟ ಇದೆ ಪರಿಹರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಈ ಪ್ಲೇಸು, ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಿಮಗೆಲ್ಲ ತುಂಬ ಥ್ಯಾಂಕ್ ಯು ಫ್ರಮ್ ಅವರ್ ಸೈಡ್. ಏನಕ್ಕಂದ್ರೆ ನೀವು ಈ ಥರ ಒಂದು ಚಾನಲೈಸ್ ಮಾಡೋದ್ರಿಂದನೇ ಜನಕ್ಕೆ ಗೊತ್ತಾಗ್ತಿದೆ ಏನು ಅಂತ. ನೀವು ಈ ಥರ ಮಾಡಿದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಲೈಕ್ ನೋಡ್ಕೊಂಡೇ ಬಂದಿರೋದು ಇದನ್ನೆಲ್ಲ. ಸೊ ಥ್ಯಾಂಕ್ ಯು ಸೊ ಮಚ್. ರಾಯರನ್ನ ತುಂಬಾ ನಂಬಿದ್ದೀನಿ ನಾನು. ಚಿಕ್ಕ ವಯಸ್ಸಿಂದನೂ ನಾನು ರಾಯರ ದೇವಸ್ಥಾನದಲ್ಲಿ ಪ್ರತಿ ಗುರುವಾರ ಮತ್ತೆ ಶನಿವಾರ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದಿದ್ದೆ. ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ನನಗೆ ಬೇಗ ಎದ್ದೇಳಕ್ ಆಗ್ತಿರ್ಲಿಲ್ಲ. ರಾಯರೇ ನನಗೆ ಎದ್ದೇಳಕ್ ಆಗ್ತಿಲ್ಲ ಅಂದಾಗ ಬೆಳಗ್ಗೆ 4:00 ಯಾರೋ ಬಂದು ಏನ್ ಮಗಳೇ ನೀನಿನ್ನ ಎದ್ದಿಲ್ಲ ಅಂತ ಕೇಳಿಸ್ತು. ನಾನು ಇಲ್ಲಿನ ರಾಯರನ್ನ ತುಂಬಾ ನಂಬಿದ್ದೀನಿ. ಎಲ್ಲರೂ ಬಂದು ನೋಡ್ಕೊಂಡು ಹೋಗಿ ಒಂದ್ಸತಿ.